ನಮಸ್ಕಾರ ವೀಕ್ಷಕರೇ. ಸದ್ಯ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ವಿಚಾರ, ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವ ವಿಚಾರ ಅಂದ್ರೆ ಅದು ಸೌಜನ್ಯ. ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತಹ ಕೂಗು ಮತ್ತೊಮ್ಮೆ ಕೇಳೋದಕ್ಕೆ ಸಿಗ್ತಾ ಇದೆ. ಎಸ್ ವೀಕ್ಷಕರೇ, ಧರ್ಮಸ್ಥಳಕ್ಕೆ ಇನ್ನೂ ಕ್ಲೀನ್ ಚೀಟ್ ಸಿಕ್ಕಿಲ್ಲ. ಅರೆ, ಈಗಾಗಲೇ ಇದು ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತ್ರ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಅಲ್ಲದೆ ದೂರುದಾರ ಚಿನ್ನಯ್ಯನ ಬಂಧನ ಮಾಡಲಾಗಿದೆ. ಆದರೂ ಯಾಕೆ ಧರ್ಮಸ್ಥಳಕ್ಕೆ ಕ್ಲೀನ್ ಚೀಟ್ ಸಿಕ್ಕಿಲ್ಲ ಅಂತ ಹೇಳ್ತೀರಾ ಅನ್ನೋ ಡೌಟ್ ನಿಮಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದರೆ ಧರ್ಮಸ್ಥಳಕ್ಕೆ ಯಾಕೆ ಇನ್ನೂ ಕ್ಲೀನ್ ಚೀಟ್ ಸಿಕ್ಕಿಲ್ಲ, ಅಲ್ಲದೆ ಧರ್ಮಸ್ಥಳಕ್ಕೆ ಮುಂದೆ ಇರುವ ಗಂಡಾಂತರನಾದರೂ ಏನು, ಈ ಪ್ರಕರಣದಲ್ಲಿ ಬಾಕಿ ಇರುವ ಅಸಲಿ ಆಟ ಏನು, ಎಲ್ಲವನ್ನ ಹೇಳ್ತೀವಿ. ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡಿ. ಹೌದು, ಚಿನ್ನಯ್ಯನ ಬಂಧನ ಆಗ್ತಾ ಇದ್ದಂತೆ ಇದೊಂದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಬಹುತೇಕ ಜನ ಈ ಪ್ರಕರಣವನ್ನ ಬಿಂಬಿಸಲು ಆರಂಭಿಸಿದ್ದಾರೆ. ಅಲ್ಲದೆ ಪ್ರಕರಣ ಈಗ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಕೂಡ ಆಗ್ತಾ ಇದೆ. ಅದರಲ್ಲೂ ಬಿಜೆಪಿ ಧರ್ಮಸ್ಥಳ ಚಲೋ ಮಾಡಿದ ಬಳಿಕ ಈಗ ಕಾಂಗ್ರೆಸ್ ಕೂಡ ಧರ್ಮಸ್ಥಳ ಚಲೋ ಮಾಡೋದಕ್ಕೆ ಮುಂದಾಗಿದೆ. ಧರ್ಮಸ್ಥಳ ಕೇವಲ ಬಿಜೆಪಿಯ ಆಸ್ತಿಯಲ್ಲ, ನಮಗೂ ಧರ್ಮಸ್ಥಳದ ಮೇಲೆ ಭಕ್ತಿ ಇದೆ ಅಂತಿದ್ದಾರೆ ನಮ್ಮ ಕಾಂಗ್ರೆಸ್ ನಾಯಕರು. ಒಂದು ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೀತಿದ್ರೆ ಒಂದ್ ಕಡೆ, ಇತ್ತ ಸೌಜನ್ಯ ಪ್ರಕರಣ ಕೂಡ ರೀಓಪನ್ ಆಗೋ ತೂಗುಗತ್ತಿ ಕೂಡ ಧರ್ಮಸ್ಥಳದ ಮೇಲಿದೆ. ಯಾಕಂದ್ರೆ ಈಗಾಗಲೇ ಎಸ್ಐಟಿ ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ವಿಚಾರಣೆಗೆ ಒಳಗಾಗಿದ್ದ ಉದಯ್ ಜೈನ್ ಕೂಡ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೂ ಎಸ್ಐಟಿಯಿಂದ ಮಹತ್ತರ ಮಾಹಿತಿಯೊಂದು ನ್ಯೂಸ್ ಬಿಟ್ಗೆ ಲಭ್ಯವಾಗಿದೆ. ಅದರ ಪ್ರಕಾರ ಧರ್ಮಸ್ಥಳಕ್ಕೆ ಇನ್ನೂ ಕ್ಲೀನ್ ಚೀಟ್ ಸಿಕ್ಕಿಲ್ಲ. ಅಲ್ಲಿ ನಡೆದಿರಬಹುದಾದ ಘಟನೆಗಳ ಸಂಬಂಧ ಎಲ್ಲವೂ ಸುಳ್ಳು ಎಂಬುದು ಇನ್ನೂ ದೃಢೀಕರಣ ಕೂಡ ಆಗಿಲ್ಲ ಅಂತ ಎಸ್ಐಟಿ ಮೂಲಗಳು ಹೇಳ್ತಾ ಇದೆ. ಆಲ್ಮೋಸ್ಟ್ ಕೆಲವರು ಅಲ್ಲಿ ಕ್ಲೀನ್ ಚಿಟ್ ಕೊಟ್ಟಂತೆ ಮಾತನಾಡ್ತಾ ಇರೋದು ವಿಪರ್ಯಾಸದ ಸಂಗತಿ. ಇದು ಷಡ್ಯಂತ್ರ, ಪವಿತ್ರ ಕ್ಷೇತ್ರಕ್ಕೆ ಮಾಡ್ತಾ ಇರುವ ಅಪಮಾನ, ಪವಿತ್ರ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುವಂತ ಹುನ್ನಾರ ಅಂತ ಎಲ್ಲ ಬೇಕಾಬಿಟ್ಟಿಯಾಗಿ ಹಾದಿಲಿ ಹೋಗೋರು ಬರೋರು ಮಾತನಾಡ್ತಾ ಇರೋದು. ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿದೆಯಾ ಅನ್ನೋದು ಪ್ರಶ್ನೆ. ಕಾರಣ, ಇಲ್ಲಿ ಷಡ್ಯಂತ್ರ ಆಗಿದ್ರೆ, ಬೇಕು ಅಂತ ಅಪಪ್ರಚಾರ ಮಾಡುವಂತಹ ಪ್ರಯತ್ನಗಳಾಗಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳೇ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿ ಕೊಡಬೇಕು. ಬಟ್ ಇನ್ನೂ ತನಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬೆಳವಣಿಗೆ ಆಗಿಲ್ಲ. ಅಲ್ಲಿ ನಡೆದಿರಬಹುದಾದ ಸುಳ್ಳು ಆರೋಪಗಳು, ಅಪಪ್ರಚಾರ ಅನ್ನೋದು ಕೂಡ ಇನ್ನು ಎಸ್ಐಟಿ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಯನ್ನ ದೃಢಪಡಿಸಿಲ್ಲ. ಹೌದು, ಯಾಕೆ ಧರ್ಮಸ್ಥಳ ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ ಅನ್ನುವಂತಹ ಪ್ರಕರಣಕ್ಕೆ ಮತ್ತೊಂದು ಪ್ರಮುಖ ಆಧಾರವಾಗಿರೋದು ಎಫ್ಎಸ್ಎಲ್ ವರದಿಗಳು. ಇನ್ನು ಎಸ್ಐಟಿಯ ಕೈ ಸೇರಿಲ್ಲ. ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಲೇಬೇಕು ಅಂತ ಸ್ವತಃ ಗೃಹ ಸಚಿವರೇ ಹೇಳಿದ್ದಾರೆ. ಈಗಾಗಲೇ ಎಸ್ಐಟಿ ಮುಖ್ಯಸ್ಥರು ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯದ ನಿರ್ದೇಶಕರ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ಸೆನ್ಸಿಟಿವ್ ಆಗ್ತಾನೆ ಹೋಗ್ತಾ ಇದೆ ಹಾಗೂ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾನೆ ಇದೆ. ಹೀಗಾಗಿ ತ್ವರಿತವಾಗಿ ವರದಿ ನೀಡುವಂತೆ ಮನವಿ ಮಾಡಿದ್ದಾರಂತೆ. ಆದರೆ ಎಫ್ಎಸ್ಎಲ್ನಲ್ಲಿ ಅಧಿಕವಾದ ಕೆಲಸದೊತ್ತಡ ಇರೋದ್ರಿಂದ, ಜೊತೆಗೆ ಧರ್ಮಸ್ಥಳದ ಲ್ಯಾಟ್ರೇಟ್ ಮಣ್ಣಿನಿಂದ ಮಾನವನ ಡಿಎನ್ಎ ಬೇರ್ಪಡಿಸುವ ಪ್ರಕ್ರಿಯೆಗೆ ಸಾಕಷ್ಟು ಸಮಯ ಬೇಕಾಗುತ್ತಂತೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಎಫ್ಎಸ್ಎಲ್ ವರದಿಗಳನ್ನು ನೀಡೋದಕ್ಕೆ ಇನ್ನೂ ಕಾಲಾವಕಾಶ ಬೇಕಾಗಿದೆ ಅಂತ ಇದೆ ಮೂಲಗಳು. 17 ಗುಂಡಿಗಳ ಮಣ್ಣಿನ ಸ್ಯಾಂಪಲ್, 2 ಕಡೆ ಸಿಕ್ಕಿರುವ ಮೂಳೆಗಳು, ಪತ್ತೆಯಾಗಿರುವ ವಸ್ತುಗಳು ಸೇರಿದಂತೆ 120ಕ್ಕೂ ಹೆಚ್ಚು ಸ್ಯಾಂಪಲ್ಗಳು ಎಫ್ಎಸ್ಎಲ್ ಅಂಗಳದಲ್ಲಿದೆ. ಹೀಗಿರುವಾಗ ಇವುಗಳ ವರದಿ ಸಂಪೂರ್ಣವಾಗಿ ಬರದೆ ಧರ್ಮಸ್ಥಳದಲ್ಲಿ ಏನೂ ಆಗೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಎಸ್ಐಟಿಯ ಹಿರಿಯ ಅಧಿಕಾರಿಗಳು. ಇಷ್ಟು ಮಾತ್ರವಲ್ಲದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ದಾಖಲೆಗಳ ಬಗ್ಗೆಯೂ ಎಸ್ಐಟಿಗೆ ಸಾಕಷ್ಟು ಅನುಮಾನ ಇದೆಯಂತೆ. ಹೀಗಾಗಿ ಧರ್ಮಸ್ಥಳಕ್ಕೆ ಈಗಲೇ ಕ್ಲೀನ್ ಚೀಟ್ ಕೊಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಠನವರ್, ಜಯಂತ್ ಸಾಕಷ್ಟು ದಾಖಲೆಗಳನ್ನು ನೀಡಿದ್ದಾರೆ. ಅವುಗಳ ಪರಿಶೀಲನೆ ಕೂಡ ಆಗಬೇಕಾಗಿದೆ ಅಂತ ಸ್ವತಃ ಎಸ್ಐಟಿಯ ಉನ್ನತ ಮೂಲಗಳೇ ಮಾಹಿತಿ ಬಿಟ್ಕೊಟ್ಟಿದೆ. ಹೀಗಿರುವಾಗ ಧರ್ಮಸ್ಥಳಕ್ಕೆ ಈಗಲೇ ಕ್ಲೀನ್ ಚೀಟ್ ಎಂದರೆ ಅದು ತನಿಖೆಗೆ ಮಾಡುವ ಅಪಪ್ರಚಾರ ಅಂತ ಹೆಸರು ಹೇಳೋದಕ್ಕೆ ಇಚ್ಛಿಸದ ಹಿರಿಯ ಅಧಿಕಾರಿಯೊಬ್ಬರು ನ್ಯೂಸ್ ಬಿಟ್ ಲೈವ್ ಜೊತೆ ಮಾತನಾಡ್ತಾ ಈ ಮಾಹಿತಿ ಕೊಟ್ಟಿದ್ದಾರೆ.
ಒಟ್ನಲ್ಲಿ ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದ್ದು ಇನ್ನೂ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನೀವು ಕಾದು ನೋಡಬೇಕಾಗಿದೆ. ಈಗ ತನಿಖೆ ಹಂತದಲ್ಲಿಯೇ ಧರ್ಮಸ್ಥಳಕ್ಕೆ ಅಪಪ್ರಚಾರ, ಷಡ್ಯಂತ್ರ ಇದೇ ನಿಜ ಅನ್ನುವಂಥ ನಿರ್ಧಾರಕ್ಕೆ ಬರೋದು ಸರಿಯಲ್ಲ ಅಂತ ಸ್ವತಃ ಹಿರಿಯ ಅಧಿಕಾರಿಗಳು ನ್ಯೂಸ್ ಬಿಟ್ ಲೈವ್ ಜೊತೆ ಮಾತನಾಡ್ತಾ ಇದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗಾಗಿ ತನಿಖೆ ಆಗಲಿ, ಧರ್ಮಸ್ಥಳ ಅಂದರೆ ಪವಿತ್ರ ಕ್ಷೇತ್ರದಲ್ಲಿ ಆಗಿರುವಂತಹ ಈ ವಿಚಾರಗಳು ನಿಜವೇ ಆಗಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಜೊತೆಗೆ ಈ ರೀತಿ ಘಟನೆಗಳು ಅಲ್ಲಿ ಆಗಿಲ್ಲ ಅಂತ ಆದರೆ ಇದು ಷಡ್ಯಂತ್ರ ಹುನ್ನಾರ ಆದರೂ ಕೂಡ ಅಂಥವರಿಗೆ ಶಿಕ್ಷೆ ಆಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಏನೇ ಆಗಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋದೇ ನಿಮ್ಮ ಆಶಯ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.